ಸೀನಿಯಾರಿಟಿ ಇದನ್ನೆಲ್ಲ ಇಟ್ಕೊಂಡು ಈ ಸಲ ಶ್ರೀನಿವಾಸ್ ಅವ್ರು ಇನ್ನೂ ಹೆಂಗದಾರೋ ಮುಂದೆ ಅವಕಾಶ ಸಿಗ್ತೈತಿ. ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು. ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅದು ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡ್ರಿ. ಅಂದ್ರೆ ರಾಜು ಕಾಗೆ ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಕಾಗವಾಡದಿಂದ. ಸೊ ಈಗ ಸುಮಾರು ಇವತ್ತು ಚಂದ್ರಾ ಶೆಟ್ಟಿಯವರು ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಮೊನ್ನೆ ಇದಂಗೆ ಸುಮಾರು ನಮ್ಮ ಗುಂಪು ಅನ್ನೋದನ್ನು ಏನೊಂದು ಪ್ಯಾನೆಲ್ ಮಾಡಿದ್ದು 13 ಮಂದಿ ಇದ್ರಿ. ಅದ್ರೊಳಗೆ ಕ್ಲಿಯರ್ ಕಟ್ 7 ಜನ ಅವಿರೋಧ ಆಯ್ಕೆ ಆದ್ರೆ. ನಮ್ದು ಪ್ಯಾನೆಲ್ ಐತೆ ಮಾಡಿದ್ದು 7 ಜನ ಕ್ಲಿಯರ್ ಕಟ್ ಅವಿರೋಧ ಆಯ್ಕೆ ಆದರು. ಇನ್ನು ಬಹುಶಃ 6ಕ್ಕೆ ಚುನಾವಣೆ ನಡೀತೈತ್ರಿ, ಅಂದ್ರೆ 19 ತಾರೀಕು. ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು. ನಿಮ್ಮ ಮಣ್ಣು ಹೇಳಿದ್ದೇನೆ ರೀ, ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವ್ಕರ್ ಕೂಡಿ ಅವ್ರು ಡಿಸಿಷನ್ ತೊಂದರು, ಅವ್ರು ಎಲೆಕ್ಟ್ ಆದರು. ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವರು ಅವಿರೋಧ ಆಯ್ಕೆ ಆದರು. ಸೊ 9 ಜನ ಅವಿರೋಧ ಆಯ್ಕೆ ಆದರು. 7 ಜನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತೈತಿ. ಆ 7 ಚುನಾವಣೆ ನಾ ಎಲ್ಲ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೋತೀನು, ಸಮಾಧಾನಲೇ ಶಾಂತ ಇಲೆಕ್ಷನ್ ಮಾಡೋಣ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರು ಅದನ್ನು ಅಂದ್ರೆ ಅವರ ಆಶೀರ್ವಾದ ಸ್ವೀಕಾರ ಮಾಡೋಣ. ಮುಂದಿನ ಹಿತದೃಷ್ಟಿ ಎಲ್ಲಿ ತಗ ಜಗಳ ಇರ್ತೈತೆ ಅಂದರೆ ಚುನಾವಣೆ ಚುನಾವಣೆ ಆದ ನಂತರ ನಾವೆಲ್ಲ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕದ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ರೈತರು, ಗ್ರಾಹಕರು, ನೌಕರಸ್ಥರು ಭಾಳ ಭರವಸೆ ಇಟ್ಕೊಂಡು ಕೂತಿದ್ದಾರೋ ಅದನ್ನು ಅಂದ್ರೆ ಅವ್ರ ಭರವಸೆನ ಹುಸಿ ಆಗದಂಗೆ ಮುಂದೆ ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತಾರೆ. ಇಲ್ಲ ನಾವು ರಾಮದುರ್ಗದಂದ್ರೆ ಇಲ್ಲ ಉಸ್ತುವಾರಿ ಮಂತ್ರಿ ಅವ್ರ ಕಡೆ ಅದು ಏನು ಚರ್ಚೆ ನಂಗೆ ಗೊತ್ತಿಲ್ಲ ರೀ. ಸೊ ಈಗ ನಮ್ದತಿ ಶ್ರೀಕಾಂತ್ ಡವನ್ ಕ್ಯಾಂಡಿಡೇಟ್ ಹಾಕಿದ್ರಿ, ನಾವು ಚುನಾವಣೆ ಮಾಡತ್ತೀವಿ. ಇನ್ನು ಆ ಕಡೆ 2 ಜನ ಮಾನ್ಯ ಅಶೋಕ್ ಪಟ್ಟಣ ಅವ್ರು ನಿಂತಿದ್ರು, ಮಲ್ಲಣ್ಣ ಯಾದವ್ ನಿಂತಿದ್ರು. ಅವ್ರದ್ದು ಏನಾಯ್ತು ನನಗೆ ಗೊತ್ತಿಲ್ಲ ರೀ. ಅದಕ್ಕೆ ಈಗ ಅದನ್ನು ಹೊಂದಾಣಿಕೆ ಉಸ್ತುವಾರಿ ಮಂತ್ರಿ ಮುಂದೆ ಆಗಿರ್ಬೇಕ್ರಿ. ಸೊ ಅದಕ್ಕೆ ನಮ್ಮ ಮುಂದೆ ಅದು ಚರ್ಚೆ ಬಂದಿಲ್ಲ. ಅಕಸ್ಮಾತ್ ಯಾಕಂದ್ರೆ ಈಗ ನೋಡಿ ಇನ್ನೊಂದು ಏನಾಗುತ್ತೆ ಅಂದ್ರೆ ರೀ, ಈ ಚುನಾವಣೆ ಹೆಂಗೈತೆ ಅಂದ್ರೆ 3-4 ಮಂದಿ ಕಣದಾಗ ನಿಲ್ತಾರೆ ಈಗ ರೀ. 3-4 ಮಂದಿ ಕಣದಾಗ ನಿಂತರೂ ರೀ ಲಿಮಿಟೆಡ್ ವೋಟ್ ಇರೋದ್ರಿಂದ ಸೊ ಚುನಾವಣೆ ಎಲ್ಲಿವರೆಗೆ ಹೋಗ್ತೈತೆ ಅಂದ್ರೆ ನಾಳೆ 19 ವೋಟಿಂಗ್ ಐತೆ ಅಂದ್ರು 18ಕ್ಕೂ ಕೆಲವೊಂದು ಡಿಸೈಡ್ ಆಗ್ತಾವ್ರು. ಅಂದ್ರೆ 3 ಇದ್ದಲ್ಲಿ ಏನೋ ಹೊಂದಾಣಿಕೆ ಬತ್ತು, ಇಲ್ಲಪ್ಪ ಇವನ್ ಹಿಂಗೆ ಸರ್ಸೋನು ಇವನ್ ಮಾಡಿ ಹಿಂಗೂ ಅಂದ್ರೆ 18 ಅಕ್ಟೋಬರ್ ತನಕ ಕೆಲವೊಂದು ಹೊಂದಾಣಿಕೆ ನಡೀತಾವ. ಅಂದ್ರೆ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತೆ. ಅಂದ್ರೆ ಒಬ್ಬರು ಹಿಂಗೆ ಸರಿದು ಒಬ್ರಿಗೆ ವೋಟ್ ಹಾಕೋದೈತೆ. ಹಿಂಗೆ ಅಂದ್ರೆ 18ವರೆಗೂ ಇನ್ನೂ ಯಾವ ಚುನಾವಣೆ ನಡೆದಿದ್ರು 18ವರೆಗೆ ಸಂಧಾನಗಳು ಒಳಗಿಂದೊಳಗೆ ನಡೀತೈತಿ. ಅವಾಗ ಇನ್ನೂ ಏನೇನು ಪರಿಸ್ಥಿತಿ ಬರ್ತೈತೆ ನೋಡೋಣ ಅವಾಗ. ಸರ್, ಈಗ ನಿನ್ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ ಸರ್ ಸಾಕಷ್ಟು ಕಡೆ. ಇತರೆ ಸ್ಥಾನವನ್ನು ಕುರುಬರ ಸಮುದಾಯಕ್ಕೆ ಕೊಡಬೇಕಿತ್ತು, ಈ ಸತಿ ಒಂದು ಪೋಸ್ಟ್ ಇದ್ದಂಗೆ ಮಾಡಿದ್ರು. ಅಹಿಂದ ನಾಯಕರಿಗೆ ಒಂದು ನಿರ್ದೇಶಕ ಸ್ಥಾನ ಸಿಗಲಿಲ್ಲ ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ ಸರ್. ಈಗ ರೀ ಸೊ ಮೊದಲಿಂದ ಅಂದ್ರೆ ಏನೊಂದು ವಿವರ್ಸತೆಯಿಂದ ಒಂದು ಸೀಟ್ ಬರ್ತಿತ್ತಲ್ಲ ರೀ, ಹಿಂದಿನ ಅಧ್ಯಕ್ಷರು ಎಲ್ಲ ಕೂಡಿ ಎಲ್ಲ ಬರುವಂಥ ಸಮಾಜಗಳ ಸೀಟ್ನು ಬೋರ್ಡ್ ಮೀಟಿಂಗ್ ಇಟ್ಟರು, ಜನರಲ್ ಬಾಡಿ ಇಟ್ಟು ರದ್ದು ಮಾಡಿಬಿಟ್ರು. ಅವ್ನು ಅಂದ್ರೆ ತಾಲೂಕು ಒಂದೊಂದು ಮಾಡ್ರು. ಆವಾಗ ಅದು ಬರುವಂಥ ಸೀಟ್ ಹೋಯ್ತು ಈಗ. ಅದಕ್ಕೆ ನೀವು ಹೇಳಿದ್ದು ಭಾಳ ಕಡೆ ನಾವು ಚರ್ಚೆ ಮಾಡ್ತೇವೆ ಉಸ್ತುವಾರಿ ಮಂತ್ರಿ ಅವರ. ಅಂದ್ರೆ ಹಾಲು ಮತ ಸಮುದಾಯದವ್ರಿಗೆ ಒಂದು ಸೀಟ್ ಖಾಯಂ ಇರ್ತಿತ್ತು. ಅವ್ನ ಹೆಂಗೆ ಅಕಾಮಿಡೇಷನ್ ಮಾಡ್ಬೇಕಂತೇಳಿ ಅವ್ರು 100ಕ್ಕೆ 100 ಅಕಾಮಿಡೇಷನ್ ಮಾಡ್ತೀವಿ. ಹೆಂಗೆ ಮಾಡ್ತೈತೆ ನಮ್ಗೆ ಬಿಡ್ರಿ. ಅವರು ಈ ಬೋರ್ಡಲ್ಲಿ ಒಬ್ರು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ತಾರೆ. ಅವರು ಅಂದ್ರೆ ಈ ಇದರಲ್ಲಿ ಅವಕಾಶಗಳು ಇರ್ತಾರೋ. ಅದಕ್ಕೆ ಭಾಳೆಲ್ಲ ಹಾಲು ಮತ ಸಮಾಜದಿಂದ ನಾನು ಹೇಳಿದ್ದೀನಿ ರೀ, ಮೊನ್ನೆ ಸಭೆ ಸರ್ದಾಗ ಇಡೀ ಸಮಾಜ ಜನ ಬಂದಿರು. ನೀವು ಇಲೆಕ್ಟರ್ ಆಗೇ ಬರ್ತೀರಿ ಅಥವಾ ಯಾವುದೋ ರೂಪದಲ್ಲಿ ಬಂದು ನೀವೇನು ಇದೇನು ಬೋರ್ಡ್ ಇದೆ ಹೊಸ 5 ವರ್ಷ ಅದರಲ್ಲಿ ಹಾಲು ಮತ ಸಮಾಜದ್ದು ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೋ. ಅದಕ್ಕೆ ಅದೇನು ಪೋಸ್ಟ್ಗೆ ಇದೆ ನನ್ನ ಉತ್ತರ. ಸರ್, ಈಗ ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಈ ಒಂದು ನಿರ್ದೇಶಕ ಸ್ಥಾನ ಚುನಾವಣೆ 9 ಸ್ಥಾನ ಗೆಲ್ಲುವುದರ ಮೂಲಕ ಅಧಿಕಾರದ ಚುಕ್ಕಾನೆ ಹಿಡಿದಿದ್ರಿ. ಸಾಕಷ್ಟು ತಂತ್ರ ರಣತಂತ್ರ ಇವೆಲ್ಲವೂ ಕೂಡ ನಿಮ್ಮ ಹಿಂದುಗಡೆ ನಡೆದು ಸೊ ಫೈನಲಿ ಅಧಿಕಾರದ ಚುಕ್ಕಾನೆ ನೀವೇ ಹಿಡಿದಿರುವಂತ. ಈಗ ಅದೇನಿಲ್ಲ, ಜೂನ್ದಿಂದ ಅಂದ್ರೆ ಸತತವಾಗಿ 4 ತಿಂಗಳು ರೀ. ಜೂನ್ದಿಂದ ಇಲ್ಲಿವರೆಗೆ 4 ತಿಂಗಳು ನೀವು ನೋಡತ್ತೀರಿ. ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾನಿಗೆ ಎಂಡ್ ಮಾಡಿದವ್ರೆ. ಅಂದ್ರೆ ಪ್ರತಿ ತಾಲೂಕಿಗೆ ಹೋದವ್ರೆ. ಎಲ್ಲರೂ ನಮ್ಗೆ ಅವಾಗ ಅಂದ್ರೆ ಇಷ್ಟು ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತೀರಿ ಅಂತೆಲ್ಲ ಕೇಳಿ. ಆದರೂ 4 ತಿಂಗಳಿಂದ ಎಲ್ಲರಿಗೂ ಹೋಗಿ ಸೊಸೈಟಿ ಭೇಟಿಯಾಗಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲ 4 ತಿಂಗಳು ಏನು ಎಫರ್ಟು ಪ್ರಯತ್ನ ಅದರ ಫಲ ಇದ್ದಾರೆ. ಅಂದರೆ ಎಲ್ಲ ಜಿಲ್ಲಾ ಎಲ್ಲ ಮುಖಂಡರು, ರೈತರು ಎಲ್ಲರೂ ಸಹಕಾರ ಕೊಟ್ಟದಕ್ಕೆ ಇದಾಗಿದೆ. ಅಂದ್ರೆ ಅಂತಾರಲ್ಲ ಅಂದ್ರೆ ತಾಕತ್ ಜೋಡಣೆ ಹೋಗ್ತಾ ತೋಡಣೆ ಸೆನೈ ಅಂತಾರಲ್ಲ, ಅದಕ್ಕೆ ಎಲ್ಲಾನು ಕೂಡ್ಸ್ಕೊಂಡ್ ಬಂದಿದ್ದಕ್ಕೆ ಅಂದ್ರೆ ಹಿಂಗಾಯ್ತು ಅಂದ್ರೆ ಏನ್ರಿ. ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕಿಂಗ್ ಮೇಕರ್ ಆದ್ರು ಇಲ್ಲ ಅಂದ್ರೆ ನೋಡ್ರಿ, ಈಗ ನಾ ಏನಿಲ್ಲ ಯಾವುದೋ ಒಂದು ಚುನಾವಣೆಯಲ್ಲಿ ಸೋಲೋದ್ರಿಂದ ಪ್ರಪಂಚ ಮುಳುಗೋದಿಲ್ರಿ, ಅಥವಾ ಒಂದು ಚುನಾವಣೆ ಗೆಲ್ಲೋದ್ರಿಂದ ಏನು ಪ್ರಪಂಚ ಗೆಲ್ಲಕ್ಕಾಗಲ್ಲ. ಸೋಲು ಗೆಲುವು ಎಲ್ಲ ಇದ್ದೇ ಇರ್ತಾವ್ರೆ. ಅದಕ್ಕೆ ಈಗೆಲ್ಲ ನೋಡಿ ಜಿಲ್ಲೆ ಎಲ್ಲ ಮುಖಂಡರು ಜನ ಆಶೀರ್ವಾದ ಮಾಡಿ
ಸೊ ನಮಗೆ ದೊಡ್ಡ ಆಶೀರ್ವಾದ ಇದ್ದಾಗ ಯಾಕೆ ನೀವೇ ಎಲ್ಲ ಮಾಧ್ಯಮ ಸ್ನೇಹಿತರು ಹೇಳ್ತೀರಿ, ಯಾಕಂದರೆ ಇದು ಡಿಸ್ಟಿಕ್ ಲೆವೆಲು ಸ್ಟೇಟ್ ಲೆವೆಲು ಚರ್ಚೆ ನಡೆದಂಥ ವಿಷಯ ಇದೆ. ಸೊ ಅಂದರೆ ಎಲ್ಲ ಜಿಲ್ಲಾ ಜನ ಎಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮ ಕುಟುಂಬ